ಗಾಯ್ಸ್, ಜಸ್ಟ್ ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ. ಇಡೀ ಪ್ರಪಂಚದ 100 ಅತ್ಯಂತ ಭೀಕರ ಚರ್ಮ ಸುಡುವಂತಹ ಬಿಸಿಯಾದ ನಗರಗಳ ಪಟ್ಟಿ ತೆಗೆದರೆ ಅದರಲ್ಲಿ 95 ನಗರಗಳು ಎಲ್ಲಿರಬಹುದು? ಸಹಾರಾ ಮರುಭೂಮಿಯಲ್ಲ, ಸೌದಿ ಅರೇಬಿಯಾದಲ್ಲ. ಉತ್ತರ ಕೇಳಿದರೆ ನೀವು ಅಕ್ಷರಶಃ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಆ 95 ನಗರಗಳು ಇರುವುದು ಬೇರೆಲ್ಲೂ ಅಲ್ಲ, ನಮ್ಮ ಭಾರತದಲ್ಲಿ. ಎಸ್, ಹೌದು, ಇದು ಏಪ್ರಿಲ್ 2026 AQI.in ರಿಲೀಸ್ ಮಾಡಿರೋ ಈ ಡೇಟಾ ಕೇವಲ ನಂಬರ್ ಅಲ್ಲ, ಇದೊಂದು ದೊಡ್ಡ ವಾರ್ನಿಂಗ್ ಬೆಲ್. ಈಗ ನಿಮ್ಮ ಊರಿನ ತಾಪಮಾನ ಎಷ್ಟಿದೆ ಜಸ್ಟ್ ಒಮ್ಮೆ ಚೆಕ್ ಮಾಡಿ. ನಮ್ಮ ಕರ್ನಾಟಕದ ಗೋಕಾಕ್, ಬೆಳಗಾವಿ ಮತ್ತು ರಾಯಚೂರು ಸುತ್ತಮುತ್ತ ಬಿಸಿಲು 45 ಡಿಗ್ರಿ ಕ್ರಾಸ್ ಆಗ್ತಿದೆ. ಕಲಬುರಗಿ 41.6 ಡಿಗ್ರಿ ತಲುಪಿದೆ. ಲಿಟ್ರಲಿ ಇಡೀ ರಾಜ್ಯ ಒಂದು ಬೃಹತ್ ಓವನ್ ತರಹ ಕಾಯ್ತಿದೆ. ಗಮನಿಸಿ, ಆದರೆ ಇದು ಕೇವಲ ನಾರ್ಮಲ್ ಬೇಸಿಗೆಯ ಬಿಸಿಲಲ್ಲ, ಇದು ಹೀಟ್ ವೇವ್ ಅಂದ್ರೆ ಶಾಖದ ಅಲೆ. ಹೀಟ್ ವೇವ್ ಅಂದ್ರೆ ಸುಮ್ಮನೆ ವಿಪರೀತ ಬೆವರು ಬರೋದಲ್ಲ. ಯಾವುದೇ ಜಾಗದಲ್ಲಿ ಸತತ 5 ದಿನ ನಾರ್ಮಲ್ಗಿಂತ 5 ಡಿಗ್ರಿ ಜಾಸ್ತಿ ಟೆಂಪರೇಚರ್ ಇದ್ರೆ ಅದನ್ನು ಹೀಟ್ ವೇವ್ ಅಂತಾರೆ. ಈಗ ಇಲ್ಲಿ ನಿಮ್ಗೊಂದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ನಿಮ್ಗೆ ವಿಪರೀತ ಬಿಸಿಲಿದ್ದಾಗ ಬೆವರು ಬರೋದು ನಿಂತು ಹೋದ್ರೆ ಏನಾಗತ್ತೆ ಗೊತ್ತಾ? ನಮ್ಮ ಬಾಡಿ ಒಂಥರ ನ್ಯಾಚುರಲ್ AC ಇದ್ದ ಹಾಗೆ. ಹೊರಗೆ 45 ಡಿಗ್ರಿ ಇದ್ದಾಗ ಬಾಡಿ ತನ್ನನ್ನು ತಾನು ಕಾಪಾಡಿಕೊಳ್ಳಟ್ಟೆ ಬೆವರಿನ ರೂಪದಲ್ಲಿ ನೀರನ್ನ ಹೊರಹಾಕುತ್ತೆ. ಆದರೆ ಮೈಯಲ್ಲಿರೋ ನೀರೆಲ್ಲ ಖಾಲಿಯಾದಾಗ ಬೆವರು ಬರೋದು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಮನುಷ್ಯನ ನಾರ್ಮಲ್ ಬಾಡಿ ಟೆಂಪರೇಚರ್ 37 ಡಿಗ್ರಿ ಇರಬೇಕು. ಆದರೆ ಬೆವರು ನಿಂತ ತಕ್ಷಣ ದೇಹದ ಒಳಗಿನ ಟೆಂಪರೇಚರ್ 40 ಡಿಗ್ರಿ ಕ್ರಾಸ್ ಆಗುತ್ತೆ. ಇದು ನಮ್ಮ ಕಿಡ್ನಿ ಮತ್ತು ಬ್ರೈನ್ ಮೇಲೆ ಎಕ್ಸ್ಟ್ರೀಮ್ ಪ್ರೆಷರ್ ಹಾಕಿ ಮನುಷ್ಯ ಕುಸಿದು ಬೀಳುವ ಹೀಟ್ ಸ್ಟ್ರೋಕ್ ಅನ್ನೋ ಒಂದು ಡೆಡ್ಲಿ ಸ್ಟೇಜಿಗೆ ತಳ್ಳುತ್ತೆ. ಇಟ್ಸ್ ದ್ಯಾಟ್ ಸೀರಿಯಸ್. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಹೀಟ್ ವೇವ್ಸ್ ಪ್ರತಿ ವರ್ಷ ಯಾಕೆ ಇಷ್ಟೊಂದು ಡೇಂಜರಸ್ ಆಗ್ತಿದೆ? ಇಂಡಿಯಾ ಯಾಕೆ ಒಂದು ದೈತ್ಯ ಓವನ್ ತರಹ ಕಾಯ್ತಿದೆ? ಇದರ ಹಿಂದೆ ಇರೋ ಆ 5 ಸೈಂಟಿಫಿಕ್ ಕಾರಣಗಳು ಏನು? ಬನ್ನಿ ಇದರ ಸೈನ್ಸ್ ಅನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದರ ಮೊದಲನೇ ಕಾರಣ ದಿ ಡ್ರೈ ಕಾಂಟಿನೆಂಟಲ್ ವಿಂಡ್ಸ್. ನೀವು ಯಾವತ್ತಾದ್ರೂ ಮುಖಕ್ಕೆ ಡೈರೆಕ್ಟ್ ಆಗಿ ಹೇರ್ ಡ್ರೈಯರ್ ಹಿಡಿದುಕೊಂಡಿದ್ದೀರಾ? ಆ ಬಿಸಿ ಗಾಳಿ ಮುಖಕ್ಕೆ ಬಡದಾಗ ಉಸಿರುಗಟ್ಟಿದ ಹಾಗೆ ಆಗುತ್ತೆ ಅಲ್ವಾ? ರಾಜಸ್ಥಾನದ ಥಾರ್ ಮರುಭೂಮಿ ಮತ್ತು ಪಾಕಿಸ್ತಾನದ ಕಡೆಯಿಂದ ಬರುವ ಲೂ ಅನ್ನೋ ಭಯಂಕರ ಒಣಗಾಳಿ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದೆ. ಈ ಗಾಳಿಗೆ ಒಂದು ಡೇಂಜರಸ್ ಪವರ್ ಇದೆ. ಇದು ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದು ನಮ್ಮ ವಾತಾವರಣದಲ್ಲಿರೋ ಕೊನೆಯ ಹನಿ ಮಾಯಿಶ್ಚರ್ ಅನ್ನು ಕೂಡ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಅದಕ್ಕೆ ನಮಗೆ ಉಸಿರಾಡಕ್ಕೂ ಕಷ್ಟ ಆಗುವಷ್ಟು ಸೆಕೆ ಶುರುವಾಗುತ್ತೆ. ಗೈಸ್, ಇದು ಸಾಲದು ಅಂತ ಎರಡನೇ ಕಾರಣ ದಿ ಆಂಟಿ ಸೈಕ್ಲೋನ್ ಎಫೆಕ್ಟ್. ಆಕಾಶ ನೋಡಿದ್ರೆ ಒಂದೇ ಒಂದು ಸಣ್ಣ ಮೋಡು ಕೂಡ ಕಾಣ್ತಿಲ್ಲ ಯಾಕೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ಈ ಆಂಟಿ ಸೈಕ್ಲೋನ್. ವಾತಾವರಣದ ಮೇಲ್ಪದರದಲ್ಲಿ ಒಂದು ದೊಡ್ಡ ಹೈ ಪ್ರೆಷರ್ ಡೋಮ್, ಅಂದರೆ ಕಣ್ಣಿಗೆ ಕಾಣದ ಒಂದು ಮುಚ್ಚಳ ಕ್ರಿಯೇಟ್ ಆಗಿದೆ. ಜಸ್ಟ್ ಇಮ್ಯಾಜಿನ್, ಕುದಿಯುವ ಪಾತ್ರೆಗೆ ಮುಚ್ಚಳ ಮುಚ್ಚಿದ ಹಾಗೆ. ಈ ಮುಚ್ಚಳ ಗಾಳಿಯನ್ನು ಕೆಳಮುಖವಾಗಿ ತಳ್ಳುತ್ತೆ. ಇದರಿಂದ ಮೋಡಗಳು ಫಾರ್ಮ್ ಆಗಕ್ಕೆ ಚಾನ್ಸೇ ಸಿಗಲ್ಲ. ಮೋಡಗಳೇ ಇಲ್ಲದ ಕಾರಣ ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳು ಯಾವುದೇ ಫಿಲ್ಟರ್ ಇಲ್ಲದೆ ನೇರವಾಗಿ ನಮ್ಮ ಭೂಮಿಗೆ ಬಡಿದು ಲಿಟ್ರಲಿ ನಮ್ಮ ಚರ್ಮ ಸುಡುತ್ತಿವೆ. ಇನ್ನು ಮೂರನೇ ಕಾರಣ ಕೇಳಿದ್ರೆ ನೀವೇ ಕಂಪ್ಲೀಟ್ ಶಾಕ್ ಆಗ್ತಿಲ್ಲ. ಅದೇ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್. ಹಳ್ಳಿಗಳಿಗಿಂತ ಸಿಟಿಗಳಲ್ಲಿ 3 ರಿಂದ 5 ಡಿಗ್ರಿ ಟೆಂಪರೇಚರ್ ಯಾಕೆ ಜಾಸ್ತಿ ಇರುತ್ತೆ ಗೊತ್ತಾ? ಇದಕ್ಕೆ ಮೇನ್ ಕಾರಣ ನಾವು ಕಟ್ಟಿರೋ ಕಾಂಕ್ರೀಟ್ ಕಾಡುಗಳು. ಸೈನ್ಸ್ನ ಒಂದು ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಸೂರ್ಯನ ಬಿಸಿಲಿಗೆ ಡಾಂಬರ್ ರಸ್ತೆಗಳು 60 ಡಿಗ್ರಿವರೆಗೂ ಕಾಯ್ತವೆ. ಹಗಲಿನಲ್ಲಿ ಸ್ಪಾಂಜ್ ತರಹ ಬಿಸಿಯನ್ನು ಹೀರಿಕೊಳ್ಳುವ ಈ ಬಿಲ್ಡಿಂಗ್ಗಳು ರಾತ್ರಿಯ ಹೊತ್ತು ಆ ಬಿಸಿಯನ್ನ ಹೊರಹಾಕ್ತವೆ. ಅಂದರೆ ಹಗಲು ಸೂರ್ಯನಿಂದ ಬಿಸಿ, ರಾತ್ರಿ ನಮ್ಮ ಬಿಲ್ಡಿಂಗ್ಗಳಿಂದ ಬಿಸಿ. ಭೂಮಿಗೆ ಉಸಿರಾಡಕ್ಕೆ, ತಂಪಾಗಕ್ಕೆ 1 ಇಂಚ್ ಜಾಗ ಕೂಡ ನಾವು ಬಿಟ್ಟಿಲ್ಲ. ಮತ್ತು ನಾಲ್ಕನೇ, ಇಡೀ ಜಗತ್ತಿನ ವಾತಾವರಣವನ್ನೇ ಬದಲಾಯಿಸುತ್ತಿರುವ ದಿ ಡೆಡ್ಲಿ ಎಲ್ ನಿನೋ ಎಫೆಕ್ಟ್. ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಪೆಸಿಫಿಕ್ ಓಷನ್ನ ನೀರಿನ ಟೆಂಪರೇಚರ್ ಏರಿಕೆ ಆದರೆ ನಮ್ಮ ಇಂಡಿಯಾದಲ್ಲಿ ಯಾಕೆ ಸುಡುತ್ತೆ? ಯಾಕೆಂದರೆ ಸಮುದ್ರ ಕಾದಾಗ ಇಡೀ ಪ್ರಪಂಚದ ಗಾಳಿಯ ದಿಕ್ಕು ಬದಲಾಗುತ್ತೆ. ನಮ್ಮ ಇಂಡಿಯಾಗೆ ಮಳೆ ತರಬೇಕಿದ್ದ ಗಾಳಿಯನ್ನ ಇದು ಬೇರೆ ಕಡೆಗೆ ಪುಷ್ ಮಾಡುತ್ತೆ. ಪ್ರೀ ಮಾನ್ಸೂನ್ ಮಳೆ ಫೇಲ್ ಆದಾಗ ಒಣಗಿದ ಭೂಮಿ ಸೂರ್ಯನ ಬಿಸಿಲಿಗೆ ಮತ್ತಷ್ಟು ಕಾದ ಕಬ್ಬಿಣದಂತೆ ಆಗುತ್ತೆ. ಮತ್ತು 5ನೇ ಅತ್ಯಂತ ದೊಡ್ಡ ಕಾರಣ ದಿ ಗ್ಲೋಬಲ್ ಕ್ಲೈಮೇಟ್ ಚೇಂಜ್. ಮೈಂಡ್ ಇಟ್, ಇದು ಕೇವಲ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾದನಿಂದ ನಾವು ರಿಲೀಸ್ ಮಾಡಿರೋ ಕಾರ್ಬನ್ ಡೈಆಕ್ಸೈಡ್ ಇಂದ ಭೂಮಿಯ ಟೆಂಪರೇಚರ್ 1.1 ಡಿಗ್ರಿ ಹೆಚ್ಚಾಗಿದೆ. ಕೇಳಲು 1 ಡಿಗ್ರಿ ತುಂಬಾ ಸಣ್ಣ ನಂಬರ್ ಅನ್ನಿಸ್ಬೋದು. ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಭೂಮಿಯಂತಹ ಸೂಕ್ಷ್ಮ ವ್ಯವಸ್ಥೆಯಲ್ಲಿ ಜಸ್ಟ್ 1 ಡಿಗ್ರಿ ಬದಲಾವಣೆ ಆದ್ರೆ ಸಾಕು, ಐಸ್ ಗ್ಲೇಸಿಯರ್ಗಳು ಕರಗುತ್ತವೆ ಮತ್ತು ಇಂತಹ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ನಮ್ಮ ಫ್ಯೂಚರ್ನ ಹೊಸ ನಾರ್ಮಲ್ ಆಗಿ ಬಿಡುತ್ತೆ. ಮಾನವನ ಇತಿಹಾಸದಲ್ಲೇ ಕಳೆದ 10 ವರ್ಷಗಳು
ಅತ್ಯಂತ ಬಿಸಿಯಾದ ವರ್ಷಗಳು ಅಂತ ಅಫಿಷಿಯಲ್ ಆಗಿ ರೆಕಾರ್ಡ್ ಆಗಿದೆ. ಇದೆಲ್ಲ ಕೇಳಿ ಸುಮ್ಮನೆ ಆಗಬೇಡಿ. ಈ ಬಿಸಿಲು ನಮ್ಮ ಆರ್ಥಿಕತೆಗೆ, ರೈತರಿಗೆ ಎಷ್ಟು ದೊಡ್ಡ ಏಟು ಕೊಡ್ತಿದೆ ಅಂದ್ರೆ, ಶಾಖದ ಅಲೆಗಳಿಂದ ಇಂಡಿಯಾ ಪ್ರತಿ ವರ್ಷ ಕಳೆದುಕೊಳ್ಳುತ್ತಿರುವ ವರ್ಕಿಂಗ್ ಅವರ್ಸ್ ಬರೋಬ್ಬರಿ 160 ಬಿಲಿಯನ್ ಗಂಟೆಗಳು. ಸೊ ದಿ ಫೈನಲ್ ಕ್ವೆಶ್ಚನ್, ಈ ಡೆಡ್ಲಿ ಹೀಟ್ ವೇವಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡ್ಕೊಳ್ತೀರಾ? ಮಧ್ಯಾಹ್ನ 12ರಿಂದ 4 ಗಂಟೆ ಹೊರಗಡೆ ಹೋಗೋದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಹೀಟ್ ವೇವ್ ಸೈಲೆಂಟ್ ಆಗಿ ನಿಮ್ಮ ಬಾಡಿಯನ್ನ ಡ್ರೈ ಮಾಡುತ್ತೆ. ಸೊ ಬಾಯಾರಿಕೆ ಇಲ್ಲ ಅಂದ್ರೂ ನೀರು, ಎಳನೀರು ಅಥವಾ ORS ಕುಡಿತಾನೆ ಇರಿ. ಮತ್ತು ಇಲ್ಲಿದೆ ಒಂದು ಮೇಜರ್ ವಾರ್ನಿಂಗ್. ವಿಪರೀತ ತಲೆನೋವು ಬಂದು ಮೈ ಫುಲ್ ಬಿಸಿ ಇದ್ರೂ ಬೆವರು ಬರ್ತಿಲ್ಲ ಅಂದ್ರೆ ತಕ್ಷಣ ತಂಪಾದ ಜಾಗಕ್ಕೆ ಶಿಫ್ಟ್ ಆಗಿ ಮೆಡಿಕಲ್ ಹೆಲ್ಪ್ ಪಡೆಯಿರಿ. ಕೊನೆಯದಾಗಿ ವೀಕ್ಷಕರೇ, ಹೀಟ್ ವೇವ್ ಅನ್ನೋದು ಯಾರದ್ದೋ ಪ್ರಾಬ್ಲಮ್ ಅಲ್ಲ, ನಮ್ಮದೇ ಪ್ರಾಬ್ಲಮ್. ವಿಜ್ಞಾನ ಮತ್ತು ವಾಸ್ತವವನ್ನು ಅರಿತವನು ಎಂದಿಗೂ ಹೆದರೋದಿಲ್ಲ, ಬದಲಾಗಿ ಪ್ರಿಪೇರ್ ಆಗ್ತಾನೆ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಲೇಬೇಕು. ಈ ವಿಡಿಯೋನ ವಾಟ್ಸ್ಆ್ಯಪ್ ಗ್ರೂಪ್ಸ್ಗಳಲ್ಲಿ ಈಗಲೇ ಶೇರ್ ಮಾಡಿ. ನಾನು ನಿಮ್ಮ ಸ್ಟ್ರಾಟೋಸ್ ಕನ್ನಡ, ನಿಮ್ಮ ನಾಲೆಡ್ಜ್ ಜರ್ನಿಯ ಜೊತೆಗಾರ. ಸ್ಟೇ ಸೇಫ್, ಸ್ಟೇ ಹೈಡ್ರೇಟೆಡ್. ಜೈ ಕರ್ನಾಟಕ.